ಡೊಳ್ಳಿನ ಹಾಡಿಕೆ ಮಾಡುವಂತ ಒಬ್ಬ ಅವಾಗಿನ ಕಾಲದಲ್ಲಿ ಅದು ಬಹಳ ಗಟ್ಟಿ ವ್ಯಕ್ತಿ. ಅವಾಗಿನ ಕಾಲತ್ತಂದ್ರೆ ಏನ್ 100 ವರ್ಷದ ಹಿಂದಿನದಲ್ಲದು, ಕೇವಲ 30-40 ವರ್ಷದ ಹಿಂದೆ ಆಗಿರ್ತಕ್ಕಂತ ಒಂದು ಘಟನೆಯನ್ನ ನಾನು ಹೇಳ್ತೀನಿ. ಜೇವರ ಚನ್ನಬಸಪ್ಪ ಗೌಡ್ರು ಹುಲಜಂತಿ ಒಳಗ ದೀಪಾವಳಿ ಒಳಗ ಆ ಪರಮಾತ್ಮ ಮಾಳಿಂಗರಾಯನ ಗುಡಿ ಮುಂದೆ ದಿಮ್ಮಿಟ್ಟು ಡೊಳ್ಳಿನ ಹಾಡಿಕೆ ಮಾಡ್ಲಕ್ಕಂತಂದ್ರ ಆ ದೇವರ ಮ್ಯಾಗ ಕಟ್ಟಿರ್ತಕ್ಕಂತ ಕಂಠಮಾಲಿ ಮ್ಯಾಗ ಇರ್ತಿತ್ತಂತ. ಅವ್ರ ಸ್ವರ ಏರ್ಲಿಕ್ಕತ್ತಂದ್ರ ಕಂಠಮಾಲಿ ಮ್ಯಾಗ ಏರ್ತಿತ್ತಂತ, ಅವ್ರ ಸ್ವರ ಇಳಿಲಿಕ್ಕತ್ತಂದ್ರ ಕಂಠಮಾಲಿ ತಲೆಗಿಳಿತಿತ್ತ. ಅಷ್ಟು ದೇವರ ಜೊತೆ ಕನೆಕ್ಟ್ ಆಗಿ ಹಾಡಿರತಕ್ಕಂತ ಅವ್ರು ಜೇವರ ಚನ್ನಬಸಪ್ಪ ಗೌಡ್ರು, ಅದು ಲಿಂಗಾಯತ ಸಮಾಜದವ್ರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅದ ಜೇವರ ಚನ್ನಬಸಪ್ಪ ಗೌಡ್ರಿಗೆ ಒಂದು ಘಟನೆ ಬರ್ತದ. ಏನಂತಂದ್ರ ಅವ್ರ ತಂದೆಯವ್ರು ಹೇಳ್ತಾರಂತ, ನೀನು ಏನು ಈ ಬೀರಪ್ಪ ಮಾಳಪ್ಪ ಅಂತೇಳಿ ಈ ಗೌಡಿಕೆ ಅನ್ನಂತದ್ ಮರ್ತು ನೀನು ಹೊಂಟು ಬಿಟ್ಟಿ, ದಯಮಾಡಿ ಅದು ಬಿಡು ಅಂತ ಬಹಳ ಜನ ಒತ್ತಾಯ ಮಾಡ್ತಾರಂತ. ಅವಾಗ ಚನ್ನಬಸಪ್ಪ ಗೌಡ್ರು ಹೇಳ್ತಾರ, ನಾ ಯಾವ ಜಾತಿ ಧರ್ಮ ನೋಡಿ ಹೋದವಲ್ಲ, ಆ ಮಾಳಪ್ಪನ ಮ್ಯಾಗ ಭಕ್ತಿ ಅದ, ನನಗ್ ಶಕ್ತಿ ಕೊಟ್ಟಣ್ಣ, ನಾ ಜೀವ ಇರೋ ತನಕ ನಾ ಡೊಳ್ಳಿನ ಹಾಡಿಕೆ ಬಿಡಾವ ಅಲ್ಲ ಅಂತ ತನ್ನ ತಂದೆಯವ್ರಿಗೆ ಹೇಳ್ತಾನಂತ. ಹೆಂಗರೇ ಮಾಡಿ ಅವ್ರಿಗೆ ಡೊಳ್ಳಿನ ಹಾಡಿಕೆ ಬಿಡಿಸ್ಬೇಕಂತ ತಿಳ್ಕೊಂಡು ಒಂದು ದಿನ ಒಂದು ಘಟನೆ ಆಗ್ತದ. ಆ ತಂದೆಯವ್ರ ಕರೀತಾರ ಚನ್ನಬಸಪ್ಪ ಗೌಡ್ರಿಗೆ, ನಾಳೆ ಹೊತ್ತು ಹೊಂಟ್ರ ಹುಲಿಜಂತಿಗೆ ಹೋಗ್ಬೇಕಾಗ್ಯದ. ಚನ್ನಬಸಪ್ಪ ಗೌಡ್ರನ್ನ ಕರೆದು ಹೇಳ್ತಾರ, ನೀನ್ ನಾಳಿಗೆ ಹುಲಿಜಂತಿಗೆ ಹೋಗ್ಬೇಡ ಯಪ್ಪ, ನಾ